ಅವರನ್ನ ಆರೋಪಿ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ಭೇಟಿಯಾಗಿದ್ದಾರೆ. ರೇಂಜ್ ರೋವರ್ನಲ್ಲಿ ಆಗಮಿಸಿ ವಿಜಯಲಕ್ಷ್ಮಿ ಹಾಗೂ ವಿನೀಶ್ ಇಬ್ಬರು ಕೂಡ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ಭೇಟಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಅವರಿಗೆ ಕೇವಲ 20 ನಿಮಿಷಗಳ ಕಾಲಾವಕಾಶ ಕೊಡಲಾಗಿತ್ತು. 20 ನಿಮಿಷಗಳ ಕಾಲ ದರ್ಶನ್ ಅವರನ್ನ ಭೇಟಿಯಾಗಿ ಮಾತನಾಡಿದರು. ಇಬ್ಬರು ವಾರ್ಡನ್ಗಳ ಸಮ್ಮುಖದಲ್ಲಿ ಆರೋಪಿ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಅವರಿಗೆ ಅವಕಾಶ ಕೊಡಲಾಯಿತು. ದರ್ಶನ್ ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವದ ಈ ಒಂದು ಸಮಯದಲ್ಲಿ ಆರೋಪಿ ದರ್ಶನ್ ಅವರಿಗೆ ಪತ್ನಿ ಹಾಗೂ ಮಗನನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಲಾಯಿತು. ಮದುವೆಯಾಗಿ 23 ವರ್ಷಗಳಾದ ದಿನ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಆರೋಪಿ ದರ್ಶನ್ ಅವರಿಗೆ ಪತ್ನಿ ಹಾಗೂ ಪುತ್ರನನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಯಿತು. ಸಪರೇಟ್ ಕೋಣೆಯಲ್ಲಿ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಯಿತು. ಸುಮಾರು 20 ನಿಮಿಷಗಳ ಕಾಲ ದರ್ಶನ್ ಪತ್ನಿ ಹಾಗೂ ಪುತ್ರರ ಜೊತೆ ಭೇಟಿ ಮಾಡಿ ಮಾತನಾಡಿದರು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಪ್ರವೀಣ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಪ್ರವೀಣ್, ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ದರ್ಶನ್ ಪತ್ನಿ ಪುತ್ರನ ದರ್ಶನ ಭಾಗ್ಯ ಇವತ್ತು ಸಿಕ್ಕಿದೆ. ಖಂಡಿತ ಶ್ರೀಲಕ್ಷ್ಮಿ, ಏನಂತ ಹೇಳಿದ್ರೆ ದರ್ಶನ್ ಅವರ ಭೇಟಿ ಆಗ್ಬೇಕು ಎನ್ನುವಂಥದ್ದು ಬಹುದಿನಗಳಿಂದ ರಸಾಹಸವನ್ನು ಪಡ್ತಾ ಇದ್ರು ವಿಜಯಲಕ್ಷ್ಮಿ ಅವರು. ಅಂದ್ರೆ ಪ್ರತಿ ಬಾರಿ ಕೂಡ ಹೊರಗಡೆ ಭೇಟಿ ಮಾಡಿ ಬರ್ತಾ ಇದ್ರು. ಆದ್ರೆ ಈ ಬಾರಿ ನಮಗೆ ಪ್ರತ್ಯೇಕವಾಗಿ ದರ್ಶನ್ ಅವ್ರ ಜೊತೆಗೆ ಭೇಟಿ ಆಗ್ಲಿಕ್ಕೆ ಅವಕಾಶ ನೀಡಬೇಕು ಎನ್ನುವಂಥದ್ದು ಒಂದಿಷ್ಟು ಒತ್ತಡ ಕೇಳಿ ಬಂದಿತ್ತು. ಇದ್ರ ಜೊತೆಗೆ ಮೊನ್ನೆ ತಾನೇ ಅವ್ರಿಗೆ ಸುಪ್ರೀಂ ಕೋರ್ಟ್ ಬೇಲ್ ಅರ್ಜಿಯನ್ನ ನಿರಾಕರಿಸಿದ ಹಿನ್ನೆಲೆ ಮತ್ತಷ್ಟು ದರ್ಶನ್ ಅವರು ಎಲ್ಲೋ ಒಂದ್ ಕಡೆ ಕುಗ್ಗಿ ಹೋಗಿದ್ರು. ಒಂದ್ ರೀತಿ ಮಾನಸಿಕವಾಗಿ ಸಾಕಷ್ಟು ಹಿಂಸೆ ಅನುಭವಿಸ್ತಾ ಇದ್ರು. ಇನ್ನು 1 ವರ್ಷಗಳ ಕಾಲ ನಾವು ಜೈಲಿನಲ್ಲೇ ಇರ್ಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಯ್ತಲ್ಲ ಎನ್ನುವಂಥದ್ದು ಎಲ್ಲ ಒಂದ್ ರೀತಿ ಕತ್ತಲ ಕೋಣೆಯಲ್ಲಿ ಕೂತ್ಕೊಂಡು ಒಬ್ಬಂಟಿಯಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ರು ಎನ್ನುವಂಥದ್ದು ಮಾಹಿತಿ ಇತ್ತು. ಸೊ ಅದರ ಹಿನ್ನೆಲೆ ದರ್ಶನ್ ಅವರ ಜೊತೆಗೆ ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶ ಕೊಡಬೇಕು ಎನ್ನುವಂಥದ್ದು ದರ್ಶನ್ ಕೂಡ ಜೈಲಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ರು ಅಮಿಶ್ ಕುಮಾರ್ ಅವ್ರಿಗೆ. ಇತ್ತಾಗ ಹೊರಗಡೆ ವಿಜಯಲಕ್ಷ್ಮಿ ಕೂಡ ಅಲೋಕ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡಿದ್ರು. ಇಲ್ಲ ಒಂದ್ ಕಡೆ ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಇವತ್ತು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವ್ರದ್ದು 23ನೇ ವೆಡ್ಡಿಂಗ್ ಆನಿವರ್ಸರಿ. ಸೊ ಈ ಮದುವೆ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷವಾಗಿ ಭೇಟಿಗೆ ಅವಕಾಶ ಕೊಡಬೇಕು. ಜೊತೆಗೆ ನನ್ನ ಮಗನಿಗೂ ಕೂಡ ಅವ್ರ ಮಾತುಕತೆ ಮಾಡ್ಲಿಕ್ಕೆ, ಮಗನ ಜೊತೆ ಮಾತನಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂತ ಒಂದು ಪತ್ರವನ್ನು ಬರೆದಿದ್ರು. ಸೊ ಅಧಿಕಾರಿಗಳು ಎಲ್ಲೊಂದ್ ಕಡೆ ಯೋಚಿಸ್ಬಿಟ್ಟು ಸೊ ಅವರ ಒಂದು ಮನವಿಗೆ ಸ್ಪಂದಿಸಿ ಇವತ್ತು ಅವಕಾಶವನ್ನು ಕೊಟ್ಟಿದ್ರು. ಸರಿಯಾದ 3 ಗಂಟೆ ಸಮಯಕ್ಕೆ ವಿಜಯಲಕ್ಷ್ಮಿ ಮತ್ತೆ ಮಗ ಜೊತೆಗೆ ಒಂದಷ್ಟು ಅತ್ಯಾಪ್ತರ ಏನಿದ್ದಾರೆ ಅವ್ರಿಗೆ ಅಂದ್ರೆ 5 ಜನಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗಿತ್ತು. ಸೊ ಇವತ್ತು ವಿಜಯಲಕ್ಷ್ಮಿ ಅವರು ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ನೀಡಿರುವಂತದ್ದು ಒಂದಷ್ಟು ಹಣ್ಣು ಸಿಹಿಯನ್ನ ಒಯ್ದು ಒಂದಿಷ್ಟು ದರ್ಶನ್ ಅವ್ರ ಜೊತೆಗೆ 30 ನಿಮಿಷಗಳ ಕಾಲ, ಅಂದ್ರೆ ಕೇವಲ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವ್ರನ್ನ, ವಿನೀಶ್ ಅವ್ರನ್ನ ಮಾತ್ರ ಬಿಡಲ್ಲ. ಅದ್ರ ಜೊತೆಗೆ ಹಿರಿಯ ಅಂದ್ರೆ ಅಡಿಷನಲ್ ಅಧಿಕಾರಿ ಒಬ್ರು ಇರ್ತಾರೆ, ಅಧಿಕಾರಿ ಕೂಡ ದರ್ಶನ್ ಅವ್ರ ಜೊತೆಗೆ ಇರ್ತಾರೆ. ಸೊ ಅವರ ಪ್ರತ್ಯೇಕ ಮಾತುಕತೆಗೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಇನ್ನೂ 1 ವರ್ಷ ಏನಾಗ್ಬೇಕು ಹೊರಗಡೆ ಚಿತ್ರರಂಗಕ್ಕೆ, ಯಾಕಂದ್ರೆ ಒಂದಷ್ಟು ಸಿನಿಮಾಗಳು ಕೂಡ ಒಪ್ಕೊಂಡಿದ್ರು ದರ್ಶನ್ ಅವರು. ಸೊ ಜೈಲ್ಗೆ ಹೋದ ಬಳಿಕ ಕೆಲವೊಂದಿಷ್ಟು ಅವ್ರ ಮೇಲೆ ನಂಬಿ ಒಂದಿಷ್ಟು ಬಂಡವಾಳ ಹೂಡಿರ್ತಕ್ಕಂಥ ನಿರ್ಮಾಪಕರು ಅತಂತ್ರ ಆಗಿದ್ರು. ಸೊ ಈ ಬಗ್ಗೆ ಮಾತುಕತೆ ಆಗುತ್ತಾ? ಅದ್ರ ಜೊತೆಗೆ ಒಂದಷ್ಟು ದರ್ಶನ್ ಅವರ ವ್ಯವಹಾರ ಇತ್ತು. ಸೊ ಆ ವ್ಯವಹಾರದ ಬಗ್ಗೆನೂ ಮಾತುಕತೆ ಆಗ್ಬಹುದು. ಅಥವಾ ಎಲ್ಲೋ ಒಂದ್ ಕಡೆ ಅರ್ಧ ಗಂಟೆ ದರ್ಶನ್ ಅವ್ರ ಜೊತೆ ಕೂತು ಹೆಂಡತಿ ಮಗ ಸೊ ಎಲ್ಲೊಂದ್ ಕಡೆ ಅಪ್ಪನಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೋದು. ದರ್ಶನ್ ಅವ್ರಿಗೆ ಹೆದರಬೇಡಿ, ನೀವು ಹೊರಗೆ ಬರ್ತೀರಾ ಎನ್ನುವಂಥದ್ದು, ಅಥವಾ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ಆಗ್ಬೋದು. ಒಟ್ಟಾರೆ ಇವೆಲ್ಲವನ್ನು ಬಳಿಕ ಮುಕ್ತವಾಗಿ ಮಾತನಾಡ್ಲಿಕ್ಕೆ ಪ್ರತ್ಯೇಕವಾಗಿ ಅವಕಾಶ ಕೊಡ್ಬೇಕಾಗ್ತದೆ. ಈ ಸರಿ ಪ್ರತಿ ಸಾರಿ ಭೇಟಿ ಆದಾಗ ಹೊರಗಡೆ ಭೇಟಿ ಆಗ್ತಾ ಇದ್ರು, ಒಂದು 5ರಿಂದ 10 ನಿಮಿಷಗಳ ಕಾಲ ಮಾತ್ರ ಭೇಟಿ ಆಗ್ತಾ ಇದ್ರು, ಮಾತನಾಡ್ತಾ ಇದ್ರು. ಆದ್ರೆ ಈಗ 30 ನಿಮಿಷಗಳ ಕಾಲ ಅಂದ್ರೆ ವಿಶೇಷ ಮನವಿ ಮಾಡಿ ಲೆಟರ್ನು ಕೂಡ ಹಾಕಿ ಸೊ ಪರ್ಮಿಷನ್ ತಗೊಂಡು ವಿಶೇಷವಾಗಿ 30 ನಿಮಿಷಗಳ ಕಾಲ ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಪ್ರತ್ಯೇಕವಾಗಿ. ಅಲ್ಲಿ ಯಾರು ಕೂಡ ಇರಲ್ಲ, ಇವರನ್ನ ಯಾರು ಕೂಡ ತೊಂದರೆ ಕೊಡಲ್ಲ ಒಬ್ಬ ಅಧಿಕಾರಿಯನ್ನು ಬಿಟ್ರೆ. ಹೀಗಾಗಿ ಮಾತುಕತೆ ನಡೆಸಬಹುದು. ಸೊ ಅದ್ರ ಜೊತೆಗೆ ಇವತ್ತು ವಿವಾಹ ವಾರ್ಷಿಕೋತ್ಸವ ಆಗಿರೋದ್ರಿಂದ ಒಂದಿಷ್ಟು ಅವ್ರ ಜೊತೆಗೆ, ಯಾಕಂದ್ರೆ ಕಳೆದ ಬಾರಿ ಅವರು ಬೇಲ್ ಪಡೆದು ಹೊರ ಬಂದಾಗ ವಿದೇಶದಲ್ಲಿ ಅವರ ವೆಡ್ಡಿಂಗ್ ಆನಿವರ್ಸರಿನ ಸಂಭ್ರಮಾಚರಣೆಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಆದ್ರೆ ಈ ಬಾರಿ ಅವರು ಪರಪ್ಪನ ಅಗ್ರಹಾರದಲ್ಲಿ ಇರೋದ್ರಿಂದ ಸೊ ಎಲ್ಲೊಂದ್ ಕಡೆ ಕಾನೂನಿನ ಗೋಡೆ ಅವರ ಮಧ್ಯೆ ಅಡ್ಡ ಆಗಿರುವಂತದ್ದು. ಸೊ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮಾಚರಣೆಗೆ ಸೊ ಹಂಗಾಗಿ ಈಗ 30 ನಿಮಿಷಗಳ ಕಾಲ ಅವರು ವಿವಾಹ ವಾರ್ಷಿಕೋತ್ಸವ ಶುಭ ಕೋರುವಂತದ್ದು, ಸೊ ಒಂದಿಷ್ಟು ಮಾತುಕತೆಗಳನ್ನ ನಡೆಸುವಂತದ್ದು. ಸೊ ಒಂದಿಷ್ಟು ನಾನು ಹೇಳ್ದಂಗೆ ಇನ್ನೂ 1 ವರ್ಷಗಳ ಕಾಲ ಏನೇನೆಲ್ಲ ಮಾಡ್ಬೇಕಾಗುತ್ತೆ, ಸೊ ನಾನಿಲ್ಲ ಅಂತೇಳಿ ಧೈರ್ಯದಿಂದ ಹಿನ್ನಡಿಬೇಡ ಎನ್ನುವಂಥದ್ದು ವಿಜಯಲಕ್ಷ್ಮಿ ಅವ್ರಿಗೂ ಒಂದಿಷ್ಟು ಧೈರ್ಯವನ್ನ ದರ್ಶನ್ ಅವರು ಕೂಡ ತುಂಬೋದು. ಅಥವಾ ನೀವು ಒಬ್ಬಂಟಿಯಾಗಿ ಕೊರಗಬೇಡಿ, ನಾವಿದೀವಿ ನಿಮ್ ಜೊತೆಗೆ ಎನ್ನುವಂಥದ್ದು ವಿಜಯಲಕ್ಷ್ಮಿ ಅವರು ಕೂಡ ಅವರಿಗೆ ಧೈರ್ಯವಂತ ತುಂಬುವಂತ ಕೆಲಸವನ್ನು ಕೂಡ ಮಾಡ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ. ಅವರನ್ನ ಆರೋಪಿ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ಭೇಟಿಯಾಗಿದ್ದಾರೆ. ರೇಂಜ್ ರೋವರ್ನಲ್ಲಿ ಆಗಮಿಸಿ ವಿಜಯಲಕ್ಷ್ಮಿ ಹಾಗೂ ವಿನೀಶ್ ಇಬ್ಬರು ಕೂಡ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ಭೇಟಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಅವರಿಗೆ ಕೇವಲ 20 ನಿಮಿಷಗಳ ಕಾಲಾವಕಾಶ ಕೊಡಲಾಗಿತ್ತು. 20 ನಿಮಿಷಗಳ ಕಾಲ ದರ್ಶನ್ ಅವರನ್ನ ಭೇಟಿಯಾಗಿ ಮಾತನಾಡಿದ್ರು. ಇಬ್ಬರು ವಾರ್ಡನ್ಗಳ ಸಮ್ಮುಖದಲ್ಲಿ ಆರೋಪಿ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಅವರಿಗೆ ಅವಕಾಶ ಕೊಡಲಾಯಿತು. ದರ್ಶನ್ ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವದ ಈ ಒಂದು ಸಮಯದಲ್ಲಿ ಆರೋಪಿ ದರ್ಶನ್ ಅವರಿಗೆ ಪತ್ನಿ ಹಾಗೂ ಮಗನನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಲಾಯಿತು. ಮದುವೆಯಾಗಿ 23 ವರ್ಷಗಳಾದ ದಿನ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಆರೋಪಿ ದರ್ಶನ್ ಅವರಿಗೆ ಪತ್ನಿ ಹಾಗೂ ಪುತ್ರನನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಯಿತು. ಸಪರೇಟ್ ಕೋಣೆಯಲ್ಲಿ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಯಿತು. ಸುಮಾರು 20 ನಿಮಿಷಗಳ ಕಾಲ ದರ್ಶನ್ ಪತ್ನಿ ಹಾಗೂ ಪುತ್ರರ ಜೊತೆ ಭೇಟಿ ಮಾಡಿ ಮಾತನಾಡಿದರು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಪ್ರವೀಣ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಪ್ರವೀಣ್, ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ದರ್ಶನ್ ಪತ್ನಿ ಪುತ್ರನ ದರ್ಶನ ಭಾಗ್ಯ ಇವತ್ತು ಸಿಕ್ಕಿದೆ. ಖಂಡಿತ ಶ್ರೀಲಕ್ಷ್ಮಿ, ಏನಂತ ಹೇಳಿದ್ರೆ ದರ್ಶನ್ ಅವರ ಭೇಟಿ ಆಗ್ಬೇಕು ಎನ್ನುವಂಥದ್ದು ಬಹುದಿನಗಳಿಂದ ರಸಾಹಸವನ್ನು ಪಡ್ತಾ ಇದ್ರು ವಿಜಯಲಕ್ಷ್ಮಿ ಅವರು. ಅಂದ್ರೆ ಪ್ರತಿ ಬಾರಿ ಕೂಡ ಹೊರಗಡೆ ಭೇಟಿ ಮಾಡಿ ಬರ್ತಾ ಇದ್ರು. ಆದ್ರೆ ಈ ಬಾರಿ ನಮಗೆ ಪ್ರತ್ಯೇಕವಾಗಿ ದರ್ಶನ್ ಅವ್ರ ಜೊತೆಗೆ ಭೇಟಿ ಆಗ್ಲಿಕ್ಕೆ ಅವಕಾಶ ನೀಡಬೇಕು ಎನ್ನುವಂಥದ್ದು ಒಂದಿಷ್ಟು ಒತ್ತಡ ಕೇಳಿ ಬಂದಿತ್ತು. ಇದ್ರ ಜೊತೆಗೆ ಮೊನ್ನೆ ತಾನೇ ಅವ್ರಿಗೆ ಸುಪ್ರೀಂ ಕೋರ್ಟ್ ಬೇಲ್ ಅರ್ಜಿಯನ್ನ ನಿರಾಕರಿಸಿದ ಹಿನ್ನೆಲೆ ಮತ್ತಷ್ಟು ದರ್ಶನ್ ಅವರು ಎಲ್ಲೋ ಒಂದ್ ಕಡೆ ಕುಗ್ಗಿ ಹೋಗಿದ್ರು. ಒಂದ್ ರೀತಿ ಮಾನಸಿಕವಾಗಿ ಸಾಕಷ್ಟು ಹಿಂಸೆ ಅನುಭವಿಸ್ತಾ ಇದ್ರು. ಇನ್ನು 1 ವರ್ಷಗಳ ಕಾಲ ನಾವು ಜೈಲಿನಲ್ಲೇ ಇರ್ಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಯ್ತಲ್ಲ ಎನ್ನುವಂಥದ್ದು ಎಲ್ಲೋ ಒಂದ್ ರೀತಿ ಕತ್ತಲ ಕೋಣೆಯಲ್ಲಿ ಕೂತ್ಕೊಂಡು ಒಬ್ಬಂಟಿಯಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ರು ಎನ್ನುವಂಥದ್ದು ಮಾಹಿತಿ ಇತ್ತು. ಸೊ ಅದ್ರ ಹಿನ್ನೆಲೆ ದರ್ಶನ್ ಅವರ ಜೊತೆಗೆ ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶ ಕೊಡಬೇಕು ಎನ್ನುವಂಥದ್ದು ದರ್ಶನ್ ಕೂಡ ಜೈಲಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ರು ಅಮಿಶ್ ಕುಮಾರ್ ಅವ್ರಿಗೆ. ಇತ್ತಾಗ ಹೊರಗಡೆ ವಿಜಯಲಕ್ಷ್ಮಿ ಕೂಡ ಅಲೋಕ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡಿದ್ರು. ಇಲ್ಲ ಒಂದ್ ಕಡೆ ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಇವತ್ತು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವ್ರದ್ದು 23ನೇ ವೆಡ್ಡಿಂಗ್ ಆನಿವರ್ಸರಿ. ಸೊ ಈ ಮದುವೆ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷವಾಗಿ ಭೇಟಿಗೆ ಅವಕಾಶ ಕೊಡಬೇಕು. ಜೊತೆಗೆ ನನ್ನ ಮಗನಿಗೂ ಕೂಡ ಅವ್ರ ಮಾತುಕತೆ ಮಾಡ್ಲಿಕ್ಕೆ, ಮಗನ ಜೊತೆ ಮಾತನಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂತ ಒಂದು ಪತ್ರವನ್ನು ಬರೆದಿದ್ರು. ಸೊ ಅಧಿಕಾರಿಗಳು ಎಲ್ಲೊಂದ್ ಕಡೆ ಯೋಚಿಸ್ಬಿಟ್ಟು ಸೊ ಅವರ ಒಂದು ಮನವಿಗೆ ಸ್ಪಂದಿಸಿ ಇವತ್ತು ಅವಕಾಶವನ್ನು ಕೊಟ್ಟಿದ್ರು. ಸರಿಯಾದ 3 ಗಂಟೆ ಸಮಯಕ್ಕೆ ವಿಜಯಲಕ್ಷ್ಮಿ ಮತ್ತೆ ಮಗ ಜೊತೆಗೆ ಒಂದಷ್ಟು ಅತ್ಯಾಪ್ತರ ಏನಿದ್ದಾರೆ ಅವ್ರಿಗೆ ಅಂದ್ರೆ 5 ಜನಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗಿತ್ತು. ಸೊ ಇವತ್ತು ವಿಜಯಲಕ್ಷ್ಮಿ ಅವರು ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ನೀಡಿರುವಂತದ್ದು ಒಂದಷ್ಟು ಹಣ್ಣು ಸಿಹಿಯನ್ನ ಒಯ್ದು ಒಂದಿಷ್ಟು ದರ್ಶನ್ ಅವ್ರ ಜೊತೆಗೆ 30 ನಿಮಿಷಗಳ ಕಾಲ ಅಂದ್ರೆ ಕೇವಲ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವ್ರನ್ನ ವಿನೀಶ್ ಅವ್ರನ್ನ ಮಾತ್ರ ಬಿಡಲ್ಲ. ಅದ್ರ ಜೊತೆಗೆ ಹಿರಿಯ ಅಂದ್ರೆ ಅಡಿಷನಲ್ ಅಧಿಕಾರಿ ಒಬ್ರು ಇರ್ತಾರೆ, ಅಧಿಕಾರಿ ಕೂಡ ದರ್ಶನ್ ಅವ್ರ ಜೊತೆಗೆ ಇರ್ತಾರೆ. ಸೊ ಅವರ ಪ್ರತ್ಯೇಕ ಮಾತುಕತೆಗೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಇನ್ನೂ 1 ವರ್ಷ ಏನಾಗ್ಬೇಕು ಹೊರಗಡೆ ಚಿತ್ರರಂಗಕ್ಕೆ, ಯಾಕಂದ್ರೆ ಒಂದಷ್ಟು ಸಿನಿಮಾಗಳು ಕೂಡ ಒಪ್ಕೊಂಡಿದ್ರು ದರ್ಶನ್ ಅವರು. ಸೊ ಜೈಲ್ಗೆ ಹೋದ ಬಳಿಕ ಕೆಲವೊಂದಿಷ್ಟು ಅವ್ರ ಮೇಲೆ ನಂಬಿ ಒಂದಿಷ್ಟು ಬಂಡವಾಳ ಹೂಡಿರ್ತಕ್ಕಂಥ ನಿರ್ಮಾಪಕರು ಅತಂತ್ರ ಆಗಿದ್ರು. ಸೊ ಈ ಬಗ್ಗೆ ಮಾತುಕತೆ ಆಗುತ್ತಾ? ಅದ್ರ ಜೊತೆಗೆ ಒಂದಷ್ಟು ದರ್ಶನ್ ಅವರ ವ್ಯವಹಾರ ಇತ್ತು. ಸೊ ಆ ವ್ಯವಹಾರದ ಬಗ್ಗೆನೂ ಮಾತುಕತೆ ಆಗ್ಬಹುದು. ಅಥವಾ ಎಲ್ಲೋ ಒಂದ್ ಕಡೆ ಅರ್ಧ ಗಂಟೆ ದರ್ಶನ್ ಅವ್ರ ಜೊತೆ ಕೂತು ಹೆಂಡತಿ ಮಗ ಸೊ ಎಲ್ಲೊಂದ್ ಕಡೆ ಅಪ್ಪನಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೋದು. ದರ್ಶನ್ ಅವ್ರಿಗೆ ಹೆದರಬೇಡಿ, ನೀವು ಹೊರಗೆ ಬರ್ತೀರಾ ಎನ್ನುವಂಥದ್ದು, ಅಥವಾ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ಆಗ್ಬೋದು. ಒಟ್ಟಾರೆ ಇವೆಲ್ಲವನ್ನು ಬಳಿಕ ಮುಕ್ತವಾಗಿ ಮಾತನಾಡ್ಲಿಕ್ಕೆ ಪ್ರತ್ಯೇಕವಾಗಿ ಅವಕಾಶ ಕೊಡ್ಬೇಕಾಗ್ತದೆ. ಈ ಸರಿ ಪ್ರತಿ ಸಾರಿ ಭೇಟಿ ಆದಾಗ ಹೊರಗಡೆ ಭೇಟಿ ಆಗ್ತಾ ಇದ್ರು, ಒಂದು 5ರಿಂದ 10 ನಿಮಿಷಗಳ ಕಾಲ ಮಾತ್ರ ಭೇಟಿ ಆಗ್ತಾ ಇದ್ರು, ಮಾತನಾಡ್ತಾ ಇದ್ರು. ಆದ್ರೆ ಈಗ 30 ನಿಮಿಷಗಳ ಕಾಲ ಅಂದ್ರೆ ವಿಶೇಷ ಮನವಿ ಮಾಡಿ ಲೆಟರ್ನು ಕೂಡ ಹಾಕಿ ಸೊ ಪರ್ಮಿಷನ್ ತಗೊಂಡು ವಿಶೇಷವಾಗಿ 30 ನಿಮಿಷಗಳ ಕಾಲ ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಪ್ರತ್ಯೇಕವಾಗಿ. ಅಲ್ಲಿ ಯಾರು ಕೂಡ ಇರಲ್ಲ, ಇವರನ್ನ ಯಾರು ಕೂಡ ತೊಂದರೆ ಕೊಡಲ್ಲ ಒಬ್ಬ ಅಧಿಕಾರಿಯನ್ನು ಬಿಟ್ರೆ. ಹೀಗಾಗಿ ಮಾತುಕತೆ ನಡೆಸಬಹುದು. ಸೊ ಅದ್ರ ಜೊತೆಗೆ ಇವತ್ತು ವಿವಾಹ ವಾರ್ಷಿಕೋತ್ಸವ ಆಗಿರೋದ್ರಿಂದ ಒಂದಷ್ಟು ಅವ್ರ ಜೊತೆಗೆ, ಯಾಕಂದ್ರೆ ಕಳೆದ ಬಾರಿ ಅವರು ಬೇಲ್ ಪಡೆದು ಹೊರ ಬಂದಾಗ ವಿದೇಶದಲ್ಲಿ ಅವರ ವೆಡ್ಡಿಂಗ್ ಆನಿವರ್ಸರಿನ ಸಂಭ್ರಮಾಚರಣೆಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಆದ್ರೆ ಈ ಬಾರಿ ಅವರು ಪರಪ್ಪನ ಅಗ್ರಹಾರದಲ್ಲಿ ಇರೋದ್ರಿಂದ ಸೊ ಎಲ್ಲೊಂದ್ ಕಡೆ ಕಾನೂನಿನ ಗೋಡೆ ಅವರ ಮಧ್ಯೆ ಅಡ್ಡ ಆಗಿರುವಂತದ್ದು. ಸೊ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮಾಚರಣೆಗೆ ಸೊ ಹಂಗಾಗಿ ಈಗ 30 ನಿಮಿಷಗಳ ಕಾಲ ಅವರು ವಿವಾಹ ವಾರ್ಷಿಕೋತ್ಸವ ಶುಭ ಕೋರುವಂತದ್ದು, ಸೊ ಒಂದಿಷ್ಟು ಮಾತುಕತೆಗಳನ್ನ ನಡೆಸುವಂತದ್ದು. ಸೊ ಒಂದಷ್ಟು ನಾನು ಹೇಳ್ದಂಗೆ ಇನ್ನೂ 1 ವರ್ಷಗಳ ಕಾಲ ಏನೇನೆಲ್ಲ ಮಾಡ್ಬೇಕಾಗುತ್ತೆ. ಸೊ ನಾನಿಲ್ಲ ಅಂತೇಳಿ ಧೈರ್ಯದಿಂದ ಹಿನ್ನಡಿಬೇಡ ಎನ್ನುವಂಥದ್ದು ವಿಜಯಲಕ್ಷ್ಮಿ ಅವ್ರಿಗೆ ಒಂದಿಷ್ಟು ಧೈರ್ಯವನ್ನ ದರ್ಶನ್ ಅವರು ಕೂಡ ತುಂಬೋದು. ಅಥವಾ ನೀವು ಒಬ್ಬಂಟಿಯಾಗಿ ಕೊರಗಬೇಡಿ, ನಾವಿದೀವಿ ನಿಮ್ ಜೊತೆಗೆ ಎನ್ನುವಂಥದ್ದು ವಿಜಯಲಕ್ಷ್ಮಿ ಅವರು ಕೂಡ ಅವರಿಗೆ ಧೈರ್ಯವಂತ ತುಂಬುವಂತ ಕೆಲಸವನ್ನು ಕೂಡ ಮಾಡ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.